ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಗದಗ ಬೆಟಗೇರಿ ಫೇಮಸ್ ಪೂರಿ ಮತ್ತು ಬೆಟಗೇರಿ ಚಟ್ನಿ. ಇವು ಬೇಕಾಗಿರುವ ಸಾಮಗ್ರಿಗಳು. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ನಾನು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ ನೋಡ್ರಿ. ನಾನು 4 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೋಬೇಕು ಈರುಳ್ಳಿನ. ಇವಾಗ ಈರುಳ್ಳಿನ ಚೆನ್ನಾಗಿ ಕೈಯಾಡಿಸ್ಕೊತಾ ಇದ್ದೀನಿ ನೋಡ್ರಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಮೆತ್ತಗೆ ಬೆಂದ್ರೆ ಚಟ್ನಿದು ಚೆನ್ನಾಗಾಗುತ್ತೆ. ಇವಾಗ ನೋಡಿ ಈರುಳ್ಳಿ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಗ್ಗರಣೆನ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಹಿಟ್ಟು ಕಲಸಿ ಹಾಕ್ಕೋಬೇಕು. ಬಿಸಿ ಇದ್ದಾಗ ಹಾಕಬಾರ್ದು. ಇದು ಒಗ್ಗರಣೆ ಎಲ್ಲ ತಣ್ಣಗಾಗಬೇಕು. ಈಗ ನೋಡಿ ಸ್ವಲ್ಪ ಈ ಥರ ಕೈಯಾಡಿಸ್ಕೊಂಡಿನಿ. ಅದು ತಣ್ಣಗಾಗಿದೆ. ಇವಾಗ ನಾನು ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಪುಟಾಣಿ ಹಿಟ್ಟು. ಮತ್ತು ಮಿರ್ಚಿ ಮಾಡೋ ಹಿಟ್ಟು ಅಲ್ರಿ, ಇದು ಪುಟಾಣಿ ಹಿಟ್ಟು. ಒಂದು ಬಟ್ಲು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ ನೋಡಿರಿ. ನಾನು ಮೊಸರನ್ನು ಸ್ವಲ್ಪ ನೀರು ಹಾಕಿ ಕಟ್ಟೋದು ಇಟ್ಕೊಂಡಿದ್ದೀನಿ. ಇದು ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದು. ಇವಾಗ ನೋಡಿ ಮೊಸರು ಹಾಕಿ ಕಲಿಸ್ಕೋಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ. ಇವಾಗ ಮತ್ತೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡ್ರಿ. ಇವಾಗ ಈ ಥರ ಇದು ಅದಾಗಿದೆಯಲ್ಲ. ಇವಾಗ ಅದನ್ನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಒಗ್ಗರಣೆ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಹಾಕಿ ಕಲಿಸ್ರಿ. ಇವಾಗ ನೋಡಿ ಕಲಸಿದ ಹಿಟ್ಟನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಆ ಬಟ್ಲಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೋತೀನಿ ನೋಡ್ರಿ. ಅದನ್ನು ಇದು ತುಂಬ ನೀರು ಮಾಡಬೇಡ್ರಿ, ಮೀಡಿಯಮ್ ಇರಲಿ, ಈ ಥರ ಹದ ಇರಲಿ, ಚೆನ್ನಾಗಿರುತ್ತೆ. ಇದು ಚಪಾತಿ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಇದು ಬರೀ ಪೂರಿಗೆ ಅಷ್ಟೇ ಅಲ್ಲ, ಬೆಟಗೇರಿ ಚಟ್ನಿ ಚಪಾತಿ ಕೂಡ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಹದ ಇದ್ದರೆ ಸಾಕು. ಇದು ಫೇಮಸ್ ನೋಡ್ರಿ, ಇದು ಪೂರಿಗೆ ಬೆಟಗೇರಿಯಲ್ಲಿ. ಅದಕ್ಕೆ ಗದಗ ಬೆಟಗೇರಿ ಚಟ್ನಿ ಫೇಮಸ್ ಅಂತಾರೆ ಇದು ಪೂರಿಗೆ. ಇವಾಗ ನೋಡ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈಯಾಡಿಸ್ಕೊಂಡು ಮತ್ತೆ ಇದಕ್ಕೆ 2 ಚಮಚ ಸಕ್ಕರೆ ಹಾಕ್ಕೋತೀನಿ ನೋಡ್ರಿ. ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಇವಾಗ ನೋಡಿ ಚಟ್ನಿ ರೆಡಿ ಆಯ್ತದು. ಇವಾಗ ಪೂರಿ ಮಾಡೋದಕ್ಕೆ ಒಂದು ಪುಟ್ಟಿ ತೊಗೊಂಡು ಅದಕ್ಕೆ 2 ಲೋಟ ಮೈದಾ ಹಿಟ್ಟು, ಅರ್ಧ ಲೋಟ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು 2 ಚಮಚ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾದ್ಕೊಳ್ರಿ. ಹಿಟ್ಟು ಚಪಾತಿ ಹಿಟ್ಟಿನ ಥರ ಹದ ಬರಬೇಕು. ಆ ಥರ ನಾದ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ರವೆ ಮತ್ತು ಮೈದಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಇವಾಗ ನೋಡಿ ಇದಕ್ಕೆ ಎಲ್ಲ ಕೂಡಿಸ್ಕೊಂಡು ಆದಮೇಲೆ ಇದಕ್ಕೆ ಈಗ 1 ಚಮಚ ಎಣ್ಣೆ ಹಾಕ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಮಿತ್ಕೊಂಡು ನಾದ್ಕೋಬೇಕು. 1 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ನಾದ್ಕೋಬೇಕು. ರವೆ ಎಲ್ಲ ನೆನಿಬೇಕಲ್ಲ ಅದು, ಅದಕ್ಕೆ ಈ ಥರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ನಾದ್ಕೊಂಡು
ಇವಾಗ ನೋಡಿ ಈ ಥರ ನಾದಿ ಆದೈತಲ್ಲ. ಈಗ ನಾದಿ ಆದಮೇಲೆ ಇದಕ್ಕೆ ಒಂದು ಪುಟ್ಟಿ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ. ಈಗ ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಡ್ತೀನಿ ಹಿಟ್ಟನ್ನು. ಈ ಥರ ಹದ ಇರಲಿ ಅದು. ಇವಾಗ ನೋಡಿ ಅರ್ಧ ಗಂಟೆ ಆದಮೇಲೆ ಹಿಟ್ಟು ಹೇಗಾಗಿದೆ ಅಂತ ನೋಡಿ ನೆಂದಿದೆ. ಈಗ ಮತ್ತು ಕೈಯಿಂದ ಒಂದು ಸ್ವಲ್ಪ ಮಿದ್ಕೊಂಡು ಈ ಥರ ಚೆನ್ನಾಗಿ ಮಿದ್ಕೋಬೇಕು. ಕೈಯಿಂದ ಚೆನ್ನಾಗಿ ಮಿದ್ಕೊಂಡು ಇವಾಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ. ಪೂರಿ ಲಟ್ಸೋದಕ್ಕೆ ಚಪಾತಿ ಮಣಿ ತೊಗೊಂಡು ನೋಡ್ರಿ, ಒಂದು ಚಪಾತಿ ಮಣಿ ತೊಗೊಂಡು ಇವಾಗ ಹಿಟ್ಟನ್ನು ಮಿದ್ಕೊಂಡಿದ್ವಲ್ಲ ಅದನ್ನು ಉಳ್ಳಿ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣದಾಗಿ ಈ ಥರ ಉಳ್ಳಿ ಮಾಡಿಕೊಂಡು ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತೀನಿ ನೋಡ್ರಿ, ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ. ನೀವು ಬೇಕಂದ್ರೆ ಎಣ್ಣೆ ಹೆಚ್ಚಿ ಕೂಡ ಲಟ್ಟಿಸ್ಕೋಬೋದು ಪೂರಿನ. ನಾನು ಹಿಟ್ಟು ಹಚ್ಚಿ ಲಟ್ಸ್ಕೊತಾ ಇದ್ದೀನಿ ನೋಡ್ರಿ, ಮೈದಾ ಹಿಟ್ಟು ಹಚ್ಚಿ ಲಟ್ಸ್ಕೊತಾ ಇದ್ದೀನಿ. ಈ ಥರ ಲಟ್ಸ್ಕೋಬೇಕು. ನೋಡಿ ಲಟ್ಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಇನ್ನೊಂದು ಲಟ್ಸ್ಕೊಂಡು ತೋರಿಸ್ತೀನಿ ನೋಡ್ರಿ. ಇವಾಗ ಇವು ಪೂರಿ ಲಟ್ಟಿಸ್ಕೊಳ್ಳೋದ್ರಾಗ ಎಣ್ಣೆ ಬಿಸಿ ಆಗಲಿ ಅಂದು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಮಾಡೋದಕ್ಕೆ. ಈಗ ನೋಡಿ ಇದೇ ಥರ ಎಲ್ಲ ಲಟ್ಸ್ಕೋಬೇಕು. ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಇಟ್ಟಿದ್ದೀನಿ ಕಾಸೋದಕ್ಕೆ. ನೋಡಿ ಇವಾಗ ಎಣ್ಣೆ ಬಿಸಿ ಆಯಿತು. ಪೂರಿ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಉರಿ ಮೀಡಿಯಮ್ ಫ್ಲೇಮ್ ಇರಲಿ ರೀ. ಇವಾಗ ಪೂರಿ ಹಾಕಿದ ಮೇಲೆ ಅದಕ್ಕೆ ಚಮಚೆಯಿಂದ ಮೇಲೆ ಎಣ್ಣೆ ಹಾಕ್ಕೋಬೇಕು. ಬಿಸಿದು ಹಾಕ್ಕೊಂಡು ಹೊಳಿಸಿ ಹಾಕ್ಕೊಡ್ರಿ. ಹಿಂದೆ ಒಂದು ಸೈಡ್ ಬಂದ ಮೇಲೆ ಹೊಳಿಸಿ ಹಾಕ್ಕೊಂಡು ಈ ಥರ ಗೋಲ್ಡ್ ಕಲರ್ ಬಂತಲ್ಲ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕರ್ದು ತಕ್ಕೋಬೇಕು. ಈಗ ನೋಡಿ ಅದೇ ಥರ ಇನ್ನೊಂದು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಹಾಕ್ಕೊಂಡು ಚಮಚೆಯಿಂದ ಎಣ್ಣೆನ ಮೇಲೆ ಹಾಕ್ಕೊಡ್ರಿ, ಬಿಸಿ ಎಣ್ಣೆನ. ಹಿಂದೆ ಒಂದು ಸೈಡ್ ಬಂದ ಮೇಲೆ ಹೊಳಿಸಿ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಗೋಲ್ಡ್ ಕಲರ್ ಆದಮೇಲೆ ತಕ್ಕೊಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಪೂರಿ. ಎಲ್ಲನೂ ಅದೇ ಥರ ಕರ್ಕೋಬೇಕು ಪೂರಿನ. ನೋಡಿ ಇವಾಗ ರೆಡಿ ಆಯಿತು. ನೋಡಿ ಪೂರಿ ಹೇಗಾಗಿದೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸ್ಮೂತಾಗಿದೆ ನೋಡಿ. ಮತ್ತು ನೋಡ್ರಿ ಹಿಂಗೆ ಮುಟ್ಟಿದ್ರೆ ಮುರಿತಾವೆ ನೋಡ್ರಿ, ಎಷ್ಟು ಪದ್ರ ಆಗ್ಯಾವ ನೋಡ್ರಿ. ಪರ್ಫೆಕ್ಟ್ ಆಗ್ಯಾವ ನೋಡ್ರಿ ಇವು ಪೂರಿ. ನಾದೋ ಹದ ಕರೆಕ್ಟ್ ಆದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾವೆ. ಅಷ್ಟು ಸ್ಮೂತಾಗಿ ಪದ್ರ ಹಾಕ್ಕಾವ ನೋಡ್ರಿ. ನೋಡ್ರೀಗ ಪುಟಾಣಿ ಚಟ್ನಿ ಜೊತೆ ಪೂರಿ ಸವಿಯಲು ಸಿದ್ಧ. ಎಷ್ಟು ಸೂಪರ್ ಆಗ್ಯಾವ ನೋಡ್ರಿ. ಮತ್ತು ಸೀಕರಣೆ ಕೂಡ ಮಾಡ್ಕೊಂಡಿವಿ ನೋಡ್ರಿ ನಾವು ಪೂರಿಗೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.